edusmadi.in ಅಂತ ಯಾವ್ದಾರ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬುಕ್ಸ್ಗಳನ್ನ ಸೆಲ್ ಮಾಡ್ಬೋದಾಗಿರುತ್ತೆ, ಬೇಕಂದರೆ ಬುಕ್ಸ್ಗಳನ್ನ ಬೈ ಮಾಡ್ಬೋದಾಗಿರುತ್ತೆ. ಆಗಲೇ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆ್ಯಡ್ನ ಪೋಸ್ಟ್ ಮಾಡಿದರೆ ವಿಡಿಯೋ ಕೂಡ ಅಲ್ಲೇ ಇರುತ್ತೆ, ನಿಮಗೆ ಯಾವ ರೀತಿ ಪೋಸ್ಟ್ ಮಾಡೋದನ್ನ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮ್ಮ ಪೇಪರ್ ಕರೆಕ್ಷನ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನೊಂದು 2 ದಿನ ಟೈಮ್ ಸಾಕು ನಿಮ್ಮ ಪೇಪರ್ ಕರೆಕ್ಷನ್ ಕಂಪ್ಲೀಟಾಗಿ ಮುಗಿಯೋಕ್ಕೆ. ಇಲ್ಲಿ ನಿಮ್ಮದು ಪೇಪರ್ ಕರೆಕ್ಷನ್ ಆದಮೇಲೆ ಅವತ್ತೇ ಕಂಪ್ಯೂಟರ್ಗೆ ಡಾಟಾ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ. ಯಾಕೆಂದರೆ ಅದಕ್ಕೊಂದಿನ ಟೈಮ್ ತೊಗೊಂಡ್ರೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಕೊಡೋಕ್ಕೆ ಜಾಸ್ತಿ ದಿನ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವತ್ತೇ ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತಾರೆ. ಹಾಗಾದರೆ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ನಾನು ಕೂಡ ತಿಳಿಸ್ಕೊಡ್ತೀನಿ, ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದನ್ನ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಸೆಕೆಂಡ್ ಪಿ ಯು ಸಿ ಪೇಪರ್ ಕರೆಕ್ಷನ್ ಆಲ್ಮೋಸ್ಟ್ ಮುಗಿದಿದೆ ಅಂತ. ಕೇವಲ 2 ರಿಂದ 3 ದಿನಗಳಲ್ಲಿ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಮುಗೀತಿದೆ. ಮತ್ತು ನಿಮ್ಮದು ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಏನು ಮುಗಿಯುತ್ತಲ್ಲ ಅಲ್ಲಲ್ಲೇ ನಿಮಗೆ ಕಂಪ್ಯೂಟ್ರಲ್ಲಿ ಡಾಟಾ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದರಿಂದ ನಿಮಗೆ ರಿಸಲ್ಟ್ ಕೊಡೋಕ್ಕೆ ಅವರು ತಿರ್ಗಾ ಲಾಂಗ್ ಡ್ಯೂರೇಷನ್ ಟೈಮ್ನ ತೊಗೊಳ್ಳಲ್ಲ. ಹಾಗಾದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಯಾಕೆಂದರೆ ವ್ಯಾಲ್ಯೂಯೇಷನ್ ಮುಗಿದಿದೆ ಅಂದರೆ ನೆಕ್ಸ್ಟು ರಿಸಲ್ಟ್ ಕೊಡಲೇಬೇಕು ಅವರು. ಇವಾಗ ಡಾಟಾ ಅವ್ರು ಏನು ಕಂಪ್ಯೂಟ್ರಿಗೆ ಅಪ್ಲೋಡ್ ಮಾಡಿರ್ತಾರಲ್ಲ ಅದನ್ನ ಒಂದು ಕ್ರಾಸ್ ವೆರಿಫೈ ಮಾಡ್ತಾರೆ ಒಂದು ರ್ಯಾಂಡಮ್ ಆಗಿ. ಅಲ್ಲಿ ಎಲ್ಲ ಡಾಟಾ ಕೂಡ ಕರೆಕ್ಟಾಗಿದೆ, ಏನು ಕೂಡ ಮಿಸ್ ಮ್ಯಾಚ್ ಆಗಿಲ್ಲ, ಎಲ್ಲ ಕೂಡ ಸರ್ವರ್ಗೆ ಅಪ್ಲೋಡ್ ಆಯಿತು ಅಂದರೆ ವಿತಿನ್ ನಿಮಗೆ ಏಪ್ರಿಲ್ 10th ಅಷ್ಟರಲ್ಲೇ ರಿಸಲ್ಟ್ ಬರುತ್ತೆ. ಇವಾಗ ಲೇಟೆಸ್ಟಾಗಿ ಬಂದಿರೋವಂಥ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಗ್ಗೆ ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಅಪ್ಡೇಟ್ ಬಂದಿದೆ. ಇಲ್ಲ ಮತ್ತು ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ ಅಲ್ಲಿ ಅಫಿಷಿಯಲ್ಸು ಕೂಡ ಕೆಲವರು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಏನಿದೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳದ್ದು ಆಲ್ಮೋಸ್ಟ್ ಮುಗಿದಿದೆ. ಇದಕ್ಕೆ ಕಾರಣ ಏನಂದರೆ ಎಲೆಕ್ಷನ್ ಬರ್ತಿದೆ, CET ಎಕ್ಸಾಮ್ ಬರ್ತಿದೆ. ಈ ಎಲ್ಲ ಕಾರಣಗಳಿಂದ ಇವಾಗ ವ್ಯಾಲ್ಯೂಯೇಷನ್ ಬೇಗ ಮುಗಿಸಿದ್ವಿ. ಮತ್ತು ನಿಮಗೆ ಏಪ್ರಿಲ್ 10ನೇ ತಾರೀಕಿಗೆ ಒಂದು ರಿಸಲ್ಟ್ನ ಕೊಟ್ಟೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಏಪ್ರಿಲ್ 10ನೇ ತಾರೀಕು ರಿಸಲ್ಟ್ ಬರುತ್ತೆ. ಏಪ್ರಿಲ್ 10ನೇ ತಾರೀಕು ಅಂದರೆ ನಿಮಗೆ ಕನ್ಫರ್ಮೇಷನ್ ಬಂದ್ಬಿಟ್ಟು ಮಂಡೇ ಸಿಗುತ್ತೆ, ಇಲ್ಲಾಂದರೆ ಆಸುಪಾಸು 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಬರುತ್ತೆ, ಗೌರ್ಮೆಂಟ್ ಹಾಲಿಡೇ ಬಿಟ್ಟು ಅಂತ ಹೇಳಿದರೆ. ಥ್ಯಾಂಕ್ ಯು.